ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ನೂಡಲ್ಸ್ ಮಾಡೋ ವಿಧಾನ ತೋರಿಸ್ಕೊಡ್ತೀನಿ. ಫಸ್ಟು ನಾನು ನೀರು ತೊಗೊಂಡಿದ್ದೀನಿ, ಸ್ವಲ್ಪ ಅದ್ರ ಬಾಯ್ಲ್ ಆಗೋವರೆಗೂ ಬಿಟ್ಟಿದ್ದೀನಿ. ಒನ್ಸ್ ಬಾಯ್ಲ್ ಆದಮೇಲೆ ಈಗ ನಾನು ನೂಡಲ್ಸ್ ಹಾಕ್ಕೊತಿದ್ದೀನಿ. ಇದು ರೆಡಿಮೇಡ್ ಸಿಗುತ್ತೆ ನಿಮಗೆ ಶಾಪಲ್ಲಿ. ಇವಾಗ ಒನ್ಸ್ ಬಾಯ್ಲ್ ಆದಮೇಲೆ ನೀರು ಬಾಯ್ಲ್ ಆದಮೇಲೆ ನೂಡಲ್ಸ್ ಎಲ್ಲ ಸ್ವಲ್ಪ ನಿಮಗೆ ಫಾಸ್ಟಾಗಿ ಆಗಬೇಕು ಅಂದರೆ ಒಂದು 10 ಮಿನಿಟ್ಸ್ ಸಾಕು. ಜೋರಾಗಿ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಡೆಯುತ್ತೆ. 15 to 20 ಮಿನಿಟ್ಸ್ ಸಾಕು. ಸ್ವಲ್ಪ ನಾನು ಉಪ್ಪು ಹಾಕಿದ್ದೀನಿ, ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಯಾಕೆ ಅಂದರೆ ಅದು ಫಾರ್ ಟೇಸ್ಟಿಗೆ ಉಪ್ಪು. ಆಮೇಲೆ ಏನೇ ಇದ್ದರೂ ಕ್ಲೀನಾಗಿ ಅದು ವಾಶೌಟ್ ಆಗುತ್ತೆ, ಅದಕ್ಕೋಸ್ಕರನೂ ಹಾಕಿದ್ದೀನಿ, ಕೆಮಿಕಲ್ಸ್ ಏನಾದರೂ ಹಾಕಿದರೆ. ಮತ್ತು ಇನ್ನೊಂದು ಆಯಿಲ್ ಏನಕ್ಕೆ ಹಾಕಿದ್ದೀನಿ ಅಂತಂದರೆ ಸಪ್ರೇಟಾಗಿ ಇಡೋಕ್ಕೆ ಯೂಸ್ ಆಗುತ್ತೆ. ಇವಾಗ ನಾನು ಕ್ಯಾರೆಟು, ಕ್ಯಾಬೇಜು ಎಲ್ಲ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ, ತುರಿದಿಟ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಸ್ಮಾಲ್ ಪೀಸಸ್ ಥರ ಮಾಡ್ಕೋಬೋದು. ನಾನು ಎಡೆ ಯೂಸ್ ಮಾಡ್ತಿರೋದು ವೆಜಿಟೇಬಲು. ಆನಿಯನ್ ಚಾಪ್ ಮಾಡ್ಕೊಂಡಿದ್ದೀನಿ, ಒಂದು ಮೆಣ್ಸಿನ್ಕಾಯಿ, ಒಂದು ಚಿಲ್ಲಿ ಹಾಕ್ತಿದ್ದೀನಿ, ಯಾಕೆಂದರೆ ನಾನು ಚಿಲ್ಲಿ ಸಾಸ್ ಹಾಕ್ಕೊತಿದ್ದೀನಿ. ನೀವು ಅದ್ರ ಕ್ಯಾಪ್ಸಿಕಮ್ ಇದ್ದರೆ ಅದು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ನಾನು ಪ್ಯಾನ್ ಬಿಸಿ ಮಾಡಿ ಆಯಿಲ್ ಹಾಕಿ ಸ್ವಲ್ಪ ಸಾಸಿವೆ ಜೀರಿಗೆ ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ನೀವು ಕ್ವಿಟ್ ಮಾಡ್ಬೋದು. ನಾನೀಗ ಒನ್ಸ್ ಅದು ಮೆಣಸಿನ್ಕಾಯಿ ಫ್ರೈ ಆದಮೇಲೆ ನಾನು ಆನಿಯನ್ ಚಾಪ್ ಮಾಡಿದ್ದೀನಲ್ಲ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಈಗ ಒನ್ಸ್ ಅದು ಆನಿಯನ್ ಫ್ರೈ ಆಗೋವರೆಗೂ ಸ್ವಲ್ಪ ಬಾಯ್ಲ್ ಆದಮೇಲೆ ಅದಕ್ಕೆ ನಾನು ತುರಿದಿರೋದು ಕ್ಯಾರೆಟು, ಕ್ಯಾಬೇಜು ಎಲ್ಲ ಹಾಕ್ಕೊತೀನಿ. ತುರಿಯೋದ್ರಿಂದ ಬೇಗ ಆಗೋಗುತ್ತೆ, ಟೈಮ್ ಟೇಕಿಂಗ್ ಅಲ್ಲ, ಬೇಗ ಫ್ರೈ ಆಗುತ್ತೆ. ಅದೇ ಕಟ್ ಮಾಡೋ ಪೀಸಸ್ ಆದರೆ ನೀವು ಬಾಯ್ಲ್ ಮಾಡೋಕ್ಕೆ ಟೈಮ್ ತೊಗೊಳುತ್ತೆ. ನೂಡಲ್ಸ್ ಎಲ್ಲ ವಾಶ್ ಮಾಡ್ಕೊಂಡು ನಾವು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ನೂಡಲ್ಸ್ದೆಲ್ಲ ನಾನು ಬಾಯ್ಲ್ ಆಗಿರೋದನ್ನೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೆ ವಾಟ್ರಿಂದ. ನೋಡಿ, ಇದಕ್ಕೆ ನಾನಿವಾಗ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತೀನಿ. ಸ್ವಲ್ಪ ಇದಕ್ಕೆ ಸಾಲ್ಟ್ ಹಾಕಲ್ಲ, ಆ್ಯಕ್ಚುಲಿ ಲಾಸ್ಟ್ಗೆ ಹಾಕ್ಕೊತೀನಿ ನಾನು ಬೇಕಿದ್ದರೆ, ಯಾಕಂದರೆ ಸಾಸ್ಗೆಲ್ಲ ನಾನು ರೆಡ್ ಚಿಲ್ಲಿ ಸಾಸು, ಗ್ರೀನ್ ಚಿಲ್ಲಿ ಸಾಸು ಮತ್ತು ಸೋಯಾ ಸಾಸ್ ಎಲ್ಲ ಯೂಸ್ ಮಾಡ್ತೀನಿ. ಅದಕ್ಕೆ ಇವಾಗ ನಾನು ಪೆಪ್ಪರ್ ಆ್ಯಡ್ ಮಾಡಿದ್ದೀನಿ, ಸ್ವಲ್ಪ ಪಿಂಚ್ ಆಫ್ ಪೆಪ್ಪರ್ ಆ್ಯಡ್ ಮಾಡಿದ್ದೀನಿ, ಮತ್ತು ಡ್ರೈ ಶುಂಠಿ ಪೌಡ್ರ್ ಆ್ಯಡ್ ಮಾಡಿದ್ದೀನಿ. ಆ್ಯಕ್ಚುಲಿ ನಾನು ಗಾರ್ಲಿಕ್ ಶುಂಠಿನೇ ನಾನು ಸಜೆಸ್ಟ್ ಮಾಡ್ತೀನಿ. ಗಾರ್ಲಿಕ್ ಶುಂಠಿನ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳಿ, ರೆಡಿಮೇಡ್ ಆದರೂ ಪರವಾಗಿಲ್ಲ, ಇನ್ನೂ ಟೇಸ್ಟ್ ಬರುತ್ತೆ, ಚೆನ್ನಾಗಿರುತ್ತೆ. ಮತ್ತು ಈಗ ನಾನು ರೆಡ್ ಚಿಲ್ಲಿ ಸಾಸ್ ಎಲ್ಲದನ್ನು ಒಂದು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಹಾಕ್ಕೊತಿದ್ದೀನಿ. ನಿಮಗೆ ಬೇಕಾದರೆ ನೀವು ಜಾಸ್ತಿ, ನಿಮಗೆ ಆ್ಯಕ್ಚುಲಿ ಕಲರ್ ಡಿಪೆಂಡ್ಸ್ ಆಗೋದೇ ಸಾಸ್ ಮೇಲಿಂದ ನಿಮ್ಮ ನೂಡಲ್ಸ್ ಕಲರು. ಆಮೇಲೆ ಟೇಸ್ಟಿಗೆ ನೀವು ಲಾಸ್ಟಾಗಿ ಬೇಕಾದ್ರೆ ನೂಡಲ್ಸ್ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡು ಮೇಲೆ ಕೂಡ ಬೇಕಾದ್ರೆ ನೀವು ಉಪ್ಪು ಖಾರ ಎಲ್ಲ ನೋಡ್ಕೋಬೋದು, ಬೇಕಾದರೆ ಹಾಕ್ಕೋಬೋದು. ನೂಡಲ್ಸ್ ರೆಡಿ. ಥ್ಯಾಂಕ್ ಯು ಫ್ರೆಂಡ್ಸ್. Like, subscribe and share.